ಬಿಟ್ಟನ್ನು ಕಡಿದು ದೇವರು ಅವರು ಪಡ್ತಕ್ಕಂಥ ಪ್ರಯಾಸ ಎಲ್ಲ ವ್ಯರ್ಥ ಮಾಡ್ತಾರೆ. ಅವ್ರಿಗಿರ್ತಕ್ಕಂಥ ಸಂತೋಷ ಸಮಾಧಾನ ಎಲ್ಲ ತೆಗೆದಾಕ್ಯಾರ. ಹಲ್ಲೆಲೂಯಾ. ಈ ವಿಷಯದಲ್ಲಿ ನಾವು ನ್ಯಾಯ ಸ್ಥಾಪಕರಾದಾಗ 6ನೇ ಅಧ್ಯಾಯದಾಗ 15ನೇ ವರ್ಷದಾಗ ನಾವು ವಾಕ್ಯ ಧ್ಯಾನ ಮಾಡುವಾಗ ಪ್ರಾರ್ಥನೆ ಮಾಡಿಕೊಂಡು ನಾವು ವಾಕ್ಯದ ಕಡೆ ಹೋಗ ಪ್ರಾರ್ಥನೆ ಮಾಡ್ಕೊಂಡು ಪರಿಶುದ್ಧವಾಗಿರುವ ದೇವ ನಿಮಗೆ ಸ್ತೋತ್ರ. ಈ ಒಂದು ಸಂದರ್ಭದಲ್ಲಿ ನಾವು ಸತ್ಯದ ವಾಕ್ಯ ನಾವು ಧ್ಯಾನ ಮಾಡುವಾಗ ಆ ಸತ್ಯದ ವಾಕ್ಯವನ್ನು ತಿಳಿದಕ್ಕೋಸ್ಕರವಾಗಿ ನಮ್ಮ ತಿಳುವಳಿಕೆ, ನಮ್ಮ ಜ್ಞಾನ, ಆತ್ಮದ ಕಿವಿಗಳು ತೆರಳಪಡಲಿ. ಈ ಸತ್ಯದ ವಾಕ್ಯ ಪ್ರಭಾ ನಮ್ಮ ಮಧ್ಯದಾಗ ನೀವಿದ್ದು ನಮ್ಮೆಲ್ಲರಿಗೂ ಪ್ರಭಾ ತಿಳಿಸಿ, ಈಗ ಪ್ರಭಾ ಸತ್ಯಕ್ಕೆ ತಕ್ಕಂತೆ ಪ್ರಭಾ ನಾವು ನಡೀತಕ್ಕಂಥ ಒಳ್ಳೆ ಭಾಗ್ಯತೆ ಸಾಮರ್ಥ್ಯ ನಮ್ಮೆಲ್ಲರಿಗೂ ಕೊಡ್ತೀರಿ. ಅದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್. ಹಲ್ಲೆಲೂಯಾ. ನ್ಯಾಯ ಸ್ಥಾಪಕರಾದಾಗ 6ನೇ ಅಧ್ಯಾಯದಾಗ 15ನೇ ವರ್ಷದಾಗ ಓದ್ತೀರಿ. ಆಗ ಗಿದೋನನನ್ನು ಆತನಿಗೆ, ಸ್ವಾಮಿ, ನಾನು ಇಸ್ರಾಯೇಲರನ್ನು ರಕ್ಷಿಸುವುದು ಹೇಗೆ? ಮನಸ್ಸೆ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದದು ಮತ್ತು ನಾನು ನಮ್ಮ ಕುಟುಂಬದಲ್ಲಿ ಅಲ್ಪನು ಅನ್ನಲು ದೇವರಿಗೆ ಸ್ತೋತ್ರವಾಗಲಿ. ದೇವರ ಸನ್ನಿಧಾನದಲ್ಲಿ ಈ ಗಿದೋನ ತಂದಿನಾಗ ಈ ಗಿದೋನು ಆತನ ಬಳಿ ದೇವರು ಏನ್ ನೋಡ್ಯಾರ? ಅಂಜಿ ಕಸಿ ತನ್ನ ಕುಟುಂಬಕ್ಕೆ ಕಾಪಾಡಿಕೊಳ್ಳಕ, ತನ್ನ ಕುಟುಂಬ ಸಂತೋಷ ಪಡಿಸ್ಲಕ್ಕ, ತನ್ನ ಕುಟುಂಬ ತನ್ನ ಮಕ್ಕಳಿಗೆ ಎಲ್ಲರಿಗೆ ಬಲಪಡಿಸಕ್ ಕಡಿದು, ಆ ಮಕ್ಕಳಿಗೆ ಎಲ್ಲರಿಗೆ ಪ್ರೀತಿ ಮಾಡಕ್ ಕಡಿದು, ಆ ಪ್ರೀತಿದಾಗ ಈ ವ್ಯಕ್ತಿ ಏನ್ ಮಾಡಿದ ಅಂದ್ರ ಈ ಬಲಹೀನನಾಗಿರ್ತಕ್ಕಂಥ ವ್ಯಕ್ತಿ, ಈ ಯಾರಿಗೂ ಸಹಾಯ ಇಲ್ಲ ಅಂತ ವ್ಯಕ್ತಿ, ಯಾವುದು ಆಧಾರ ಇಲ್ಲ ಅಂತ ಈ ವ್ಯಕ್ತಿ ಗಿದೋನ್ ಎಂಬ ವ್ಯಕ್ತಿ ಏನು ಮಾಡ್ತಾನ ಅಂದ್ರ ದೇವರಿಗೆ ಇಷ್ಟವಾಗಿರ್ತಕ್ಕಂಥ ಕೆಲಸ ಮಾಡ್ತಾನ. ಯಾವಾಗಾದ್ರೂ ದೇವರಿಗೆ ಇಷ್ಟವಾಗಿರ್ತಕ್ಕಂಥ ಕೆಲಸ ಮಾಡ್ತಾನೋ ಈ ಗಿದೋನು ಭಯ ಪಡ್ತಕ್ಕಂಥ ವ್ಯಕ್ತಿಯನ್ನ, ಅಂಜತಕ್ಕಂಥ ವ್ಯಕ್ತಿಯನ್ನ, ಯಾತಕ್ಕೆ ಬರಲ್ಲ ಅಂತ ಹೇಳಿ ಅಂತಂದ್ರೆ ತಿಳ್ಕೊಂಡಂತ ವ್ಯಕ್ತಿಯನ್ನ, ಆದ್ರೆ ದೇವರ ಅಂತಾರ ನೀನು ಇಸ್ರಾಯೇಲ್ ಜನರಿಗೆ ರಕ್ಷಿಸುವುದರ. ಹಲ್ಲೆಲೂಯಾ. ಚಪ್ಪಳೆ ತಟ್ಟಾರೆ. ಯಾರಿಗೆ ಕಾಪಾಡಬೇಕಾಗ್ತಾರ? ಇಸ್ರಾಯೇಲ್ ಜನರಿಗೆ, ಐಗುಪ್ತ ದೇಶದಿಂದ ಜನರಿಗೆ ಆತ ಕರೆದುಕೊಂಡು ಕಾನಾನ ದೇಶಕ್ಕೆ ಅಂದ್ರೆ ಕಳಿಸ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಜನರು ಹಿಂಸೆಗಳಿಗೆ ಗುರಿ ಆಗ್ಯಾರ, ಶ್ರಮಗಳಿಗೆ ಗುರಿ ಆಗ್ಯಾರ, ಆಪತ್ತುಗಳಿಗೆ ಕೇಡುಗಳಿಗೆ ಗುರಿ ಆಗ್ಯಾರ. ಆದ್ರೆ ಅಂತ ಧೈರ್ಯ, ಅಂತ ಒಂದು ಈ ಭಕ್ತಿ ಯಾ ಜನರ ಬಳಿ ದೇವರು ನೋಡಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಈ ಗಿದೋನು ಏನು ಮಾಡ್ತಾರ ಅಂತಂದ್ರ ದೇವರಿಗೆ ಮೆಚ್ಚುಗೆ ಆಗಿನ ಕಡಿದು ಈ ರೀತಿಯಾಗಿ ಇಸ್ರಾಯೇಲ್ ಜನರಿಗೆ ನೀ ಕಾಪಾಡುವಂತೆ ದೇವರು ಮಾತಾಡ್ತಾರ. ಎಲ್ಲಿಂದ ಮಾತಾಡ್ತಾರ ಗೊತ್ತಾ? ದೇವರು ಪರಲೋಕದಲ್ಲಿ ಹರ, ಗಿದೋನು ಭೂಮಿ ಮ್ಯಾಲ ಹರ. ಗಿದೋನು ನೀತಿವಂತನಾಗ್ಯಾನ, ಗಿದೋನು ಭಯ ಪಡಿತಕ್ಕಂಥವಾಗ್ಯಾನ, ಗಿದೋನು ತಪ್ಪು ಮಾಡಲಂತ ವ್ಯಕ್ತಿ ಆಗ್ಯಾನ. ಆ ಸಂದರ್ಭದಲ್ಲಿ ದೇವರು ಅಂತಂದ್ರ ಗಿದೋನು ನೋಡಿನಾಗ, ಓಹೋ ನನಗೆ ಸಿಕ್ಕ ನನ್ನ ಮನುಷ್ಯ, ನನಗೆ ಕೆಲಸ ಇವ ಮಾಡ್ತಾನ ಅಂತೇಳಿ ದೇವ್ರು ಏನು ಮಾಡ್ತಾರ ಅಂದ್ರ ಗಿದೋನಿಗೆ ಮಾತಾಡ್ತಾರ. ಆ ಗಿದೋನಿಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ಏನು ಹೇಳ್ತಾನ, ನಾ ಸಣ್ಣ ಕುಲದವನು, ನನ್ನ ಕುಟುಂಬದಾಗ ಎಲ್ಲಕ ಸಣ್ಣವನು, ನಾ ಅಲ್ಪನು. ಭಾಳ ಮಂದಿ ಏನಂತಾರೆ ಗೊತ್ತಾ ಇಂಥವ್ರಿಗೆ? ಮುಟ್ಕೋಬೇಡ ಅಲ್ಪ ಜಾತಿ, ಬಲಹೀನನಾಗಿರ್ತಕ್ಕಂಥ ವ್ಯಕ್ತಿ. ಕರೆಕ್ಟ್ಗೆ ದೇವರಾತಿಗೆ ಬಲಪಡಿಸ, ದೇವರಾತಿಗ ಬಲವಂತನಾಗಿ ಮಾಡ್ಯಾರ. ಬಲವಂತನಾಗಿ ಮಾಡ್ಕಸಿ ಏನಂತಾರಂತ ಯೆಹೋವನು ಅವನಿಗೆ ನಾನು ನಮ್ಮ ಕುಟುಂಬದಲ್ಲಿ ಅಲ್ಪನು ಅನ್ನಲು ಯೆಹೋವನು ಅವನಿಗೆ, ನಾನು ನಿನ್ನ ಸಂಗಡ ಇರುವುದರಿಂದ ನೀನು ಮಿದ್ಯಾನ್ಯರೆಲ್ಲರನ್ನು ಒಬ್ಬ ಮನುಷ್ಯನೋ ಎಂಬಂತೆ ಸಂಹರಿಸಬಿಡುವಿ ಅಂದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಏಸಂದ್ರಿ ಅಲ್ಲಿ ಶೂರರು ಹರ, ವೀರರು ಹರ,
ಶಕ್ತಿಮಂತರ ಹರ. ಕಡೆಗೆ ಅವರೆಲ್ಲರಿಗೆ ಏನಂತ, ನಿನ್ ದುಷ್ಟದಾಗ ಅವರು ಏನೂ ಇಲ್ಲ, ಎಲ್ಲರೂ ದುಷ್ಟದಾಗ ಇದ್ದಿರ್ಬೋದು, ಎಲ್ಲರೂ ದುಷ್ಟದಾಗ ಇದ್ದಿರ್ಬೋದು. ಕಡೆಗೆ ನೀ ಅವ್ರೆಲ್ಲರಿಗೆ ನೀ ಏನು ಮಾಡ್ತಿತ್ತು ಅನ್ನಲ್ಲ, ಕೇವಲ ಒಬ್ಬ ಮನುಷ್ಯ ಹಣ ಅಂತ ತಿಳಿದುಕೊಂಡು ಅವರೆಲ್ಲರಿಗೆ ನೀನು ಸೋಲಿಸ್ತೀಯ ಅಂತಾರೆ. ಯಾಕೆ ಗೊತ್ತಾ, ನಾನಿನ ಸಂಗಟಿದ್ದೆ. ದೇವರು ಯಾರು ಸಂಕಟ ಆದರೂ ಇರುತ್ತಾರೋ ಆ ಜನರು ಯಾರಿಗೆ ಭಯ ಪಡಲ್ಲ. ಯಾಕೆ ಗೊತ್ತಾ, ದೇವರೇ ಆ ಧೈರ್ಯ ಕೊಡ್ತಾರ, ದೇವರೇ ಆತಗ ಕೈ ಹಿಡಿದು ನಡೆಸ್ತಾರ. ಯಾಕಂದ್ರೆ ಈತ ಏನು ಮಾಡಿನ ಗೊತ್ತಾ, ತನ್ನ ಕುಟುಂಬನ ಹ್ಯಾಂಗ್ ಕಾಪಾಡ್ಕೋಬೇಕು, ನನ್ನ ತಾಯಿ ತಂದೆ ಆಗ್ಲಿ, ನನ್ನ ಹೆಂಡತಿ ಆಗ್ಲಿ, ನನ್ನ ಮಕ್ಕಳಾಗ್ಲಿ, ನನ್ನ ಸಹೋದರ ಸಹೋದರಿಗಾಗ್ಲಿ, ನಾ ಯಾವ ರೀತಿಯಾಗಿ ನನ್ನ ಜನರಿಗೆ ನಾನು ಕಾಪಾಡ್ಕೋಬೇಕೆಂಬ ಉದ್ದೇಶದಿಂದ ದುಷ್ಟರು, ಗರ್ವಿಷ್ಠರು, ಅಹಂಕಾರಿಗಳು ಬಂದು ಮೋಸ ಮಾಡಿಕೊಂಡು ಅದು ಕಸ್ಕೊಂಡು ಹೋಗಲ್ಲಪ್ಲೆ ಏನು ಮಾಡಬೇಕು ಅಂತ ಕೇಶಂದ್ರ ತಪ್ಪನ ಮಾಡಿನ ದೇವರಿಗೆ ಬೇಡನ ಆ ದೇವರು ಸನ್ನಿಧಾನದಲ್ಲಿ ಕೂತ್ಕೊಂಡಾಗ ಆ ಜ್ಞಾನ ಯಾರು ಕೊಟ್ಟರು ಗೊತ್ತಾ, ದೇವರೇ ಕೊಟ್ಟರು. ಹಲ್ಲೆಲೂಯಾ. ದೇವರು ಯಾವಾಗಾದ್ರೂ ಜ್ಞಾನ ಕೊಡ್ತಾರೋ ಅವಾಗ ಆ ಮನುಷ್ಯ ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯ ಇರಲ್ಲ. ಯಾರಿಗೆ ಭಯ ಬಿ ಪಡಲ್ಲ, ತನ್ನ ಕುಟುಂಬದ ಕೈ ಬಿ ಬಿಡಲ್ಲ, ತನ್ನ ಸಂತಿದ್ದಂತ ಎಲ್ಲ ಜನರಿಗೆ ಅದ್ಭುತವಾದ ರೀತಿಯಲ್ಲಿ ನಡೆಸಲಕ್ಕ ಆ ವ್ಯಕ್ತಿ ಸಿದ್ಧವಾಗಿರ್ತಾನೆ. ಏನ್ ಸಿದ್ಧವಾಗಲ್ಲ? ಈಗಿನ ಕಾಲದಾಗ ಬಹಳ ಮಂದಿ ಏನಂತಂದ್ರ ಕುಡಿಯೋದ್ರಾಗ, ತಿಂಬದ್ರಾಗ, ತನ್ನ ಇಷ್ಟಕ್ಕೆ ಬಂದಪ್ಲೆ ಜೀವಿಸೋದ್ರಾಗ ತಾಯಿ ತಂದೆಗೆ ಬಿಟ್ಕೊಟ್ಟಾರ, ಹೆಂಡ್ರ ಮಕ್ಕಳಿಗೆ ಬಿಟ್ಕೊಟ್ಟಾರ, ಬಂಧು ಬಳಗದಲ್ಲಿ ಸ್ನೇಹಿತರಿಗೆ ಅವಸರ ಕಡೆಯಿಂದ ಯೂಸ್ ಮಾಡ್ಕೊಂಡು ಎಲ್ಲರಿಗೆ ಬಿಟ್ಟು ಬಿಡಲತ್ತಾರ. ಇವತ್ತು ನಾವು ಬಹಳ ಮಂದಿಗೆ ನೋಡತ್ತಿದ್ದು ಅಲ್ಲ, ಬಹಳ ಮಂದಿಗೆ ನೋಡತ್ತಿದ್ದೆವು. ತಾಯಿ ತಂದೆಗೆ ಬಿಟ್ಕೊಳತ್ತಾರ, ಅವ್ರ ಜೀವ ಏನಂತದ ಕೊನೆ ಅಲ್ಲ. ಕಡಿಕೆ ಕೇವಲ ಒಂದು ಹೊಟ್ಟಿಗೆ ಬದುಕ ಕಡಿದು ನಾಯಿ ಅಂತ ಬದುಕಲಕ್ಕ ಎಷ್ಟು ಜನ ಸಿದ್ಧವಾಗ್ಯಾರ. ಖರೆ ಒಂದು ಸಮಯ ಬರ್ತಾವ, ಆ ಸಮಯದಾಗ ಅವ್ರಿಗೆ ದೇವ್ರ ಬಿ ಕೇಳಲ್ಲ, ಮನುಷ್ಯರು ಬಿ ಕೇಳಲ್ಲ. ನೋಡ್ತಾರೆ, ಖರೆ ನೀ ಮಾಡಿದ್ದು ನೀ ಅನುಭವಿಸ್ಲತ್ತಿದಿ, ಭೋಗಿಸು ಅಂತ. ಅಯ್ಯೋ ಪಾಪ ಅಂತ ಯಾರು ಅಂತ ಹೇಳ್ತೀರಿ? ಹೇಳಿದ್ ಕೇಳದವ್ರಿಗೆ ನೀ ಮಾಡಿದ ಶಿಕ್ಷೆ ನಿನಗೆ ಸಿಕ್ಕದ, ನೀನು ಭೋಗಿಸು ಇನ್ನ ತೋರದ ಇನ್ನ ಅಂತಾರ. ಆ ರೀತಿಯಾಗಿ ನಾವು ಜೀವಿಸೋದಪ್ಲೆ ಈ ಗಿದನಪ್ಲೆ ತನ್ನ ಕುಟುಂಬದಕ್ಕೋಸ್ಕರ ಆಲೋಚನೆಗಳು ಮಾಡ್ತಕ್ಕಂಥ ಜನರಾಗ್ಲಕ್ಕಂದ್ರ ಸಹಾಯ ಮಾಡ್ಬೇಕಂದ್ರೆ ನಾವು ಏನ್ ಮಾಡಬೇಕು? ದೇವ್ರ ಸನ್ನಿಧಿಯಲ್ಲಿ ದೇವರಿಗೆ ಕೂಗಬೇಕು. ಮೊದಲನೇ ವಚನ 6ನೇ ಅಧ್ಯಾಯ 1ನೇ ವಚನ. ಇಸ್ರಾಯೇಲರು ತಿರುಗಿ ಯೌವನ ದೃಷ್ಟಿಯಲ್ಲಿ ದ್ರೋಹಿಗಳಾದದರಿಂದ ಆತನು ಅವರನ್ನು ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾಗಿದ್ದರಿಂದ ಆತನು ಅವರನ್ನು 7 ವರ್ಷ ಪ್ರೇತರ ಮಿದ್ಯಾನರ ಕೈಗೆ ಒಪ್ಪಿಸಿದನು. ಮಿದ್ಯಾನರ ಹಸ್ತವು ಬಲಗೊಂಡದರಿಂದ ಇಸ್ರಾಯೇಲರು ಅವರಿಗೆ ಹೆದರಿ ಪರ್ವತಗಳಲ್ಲಿ ಕದರ ಗುಹೆ ದುರ್ಗಗಳನ್ನು ಮಾಡಿ ಸೇರಿಕೊಂಡರು. ಕೆಲವು ಪರ್ವತಗಳಲ್ಲಿ ಕೆಲವು ಗುಹಗಳು ಮಾಡಿಕೊಂಡು ಆ ಗುಹಗಳಾಗ ಅಂಜಿ ಕಸಿ ಮುಚ್ಕೊಂಡು ಕೊಡ್ತಾರ. ಯಾರಿಗೆ? ಮಿದ್ದೆ ಕಡೆ ಆ ಮಿದ್ದೆನದಾಗ ಇರ್ತಕ್ಕಂಥ ಜನರ. ಯಾಕಂದ್ರೆ ಅವ್ರು ಬಂದು ನಮಗೂ ಹಾಳು ಮಾಡ್ತಾರ, ಹೊಡಿತಾರ, ನಂಬಲ್ಲಿದ್ದೆಲ್ಲ ಕಸ್ಕೋತಾರ ಅಂತ ಕಸಿ ಏನು ಮಾಡ್ತಾರ ಅಂತಂದ್ರ ಅವ್ರು ಗುಹಗಳದಾಗೇನಂದ್ರ ಬೆಚ್ಚಿಕೊಂಡು ಕೂಡ್ತಾರ. ಆ ಭಯ ಎಲ್ಲಿಂದ ಬಂತು ಗೊತ್ತಾ? ದೇವರಿಂದೇ ಭಯ ಬಂತು. ಯಾಕಂದ್ರೆ ಗೊತ್ತಲ್ಲ, ಯಾರಾದ್ರೂ ತಪ್ಪು ಮಾಡ್ತಾರೋ, ಯಾರಾದ್ರೂ ಪಾಪ ಮಾಡ್ತಾರೋ ಅವ್ರಿಗೆ ಒಂದು ಭಯ ಇರ್ತದ. ಅದು ಎಂತ ಭಯ ಇರ್ತದಂದ್ರ ಎದುರಿನ ಮನುಷ್ಯ ಅವ್ರಿಗೆ ನೋಡಿ ಸುಲಭವಾಗಿ ತಿಳ್ಕೊಂಡಾರ ಇವ್ರು ಏನೋ ತಪ್ಪು ಮಾಡ್ಯಾರ, ಅದ್ರ ಕಡೆ ಭಯ ಪಡಿಲತ್ತಾರ. ಅದ್ರ ಕಡೆ ನಾವು ಪಾಪ ಮಾಡೋದಪ್ಲೆ ನಾವು ಏನಾಗಲಿ ದೇವ್ರ ಮಕ್ಕಳಾಗಿ ಜೀವಿಸಲಿಕ್ಕೆ ನಾವು ಸಿದ್ಧವಾಗಲಿ. ಮತ್ತೊಂದು 3ರಾಗ ಇವರು ಬೀಜ ಬಿತ್ತಿದ ತರುವಾಯ ಮಿದ್ಯಾನರು, ಅಮಲೇಕರು, ಮೋಡನ ದೇಶದವರು ಇವರಿಗೆ ವಿರೋಧವಾಗಿ ದಂಡೆತ್ತಿ ಬಂದು ಇಳುಕೊಂಡು ಗಾಜ ಪಾತ್ರದವರೆಗಿದ್ದ ಎಲ್ಲ ಭೂಮಿಯು ಹುಟ್ಟುವಳಿಯನ್ನು ಹಾಳು ಮಾಡಿ ಬಿಟ್ಟದರಿಂದ ಇವರಿಗೆ ದವಸ
ಧಾನ್ಯವಾಗಲಿ ಕುರಿದನ ಕತ್ತೆಗಳಾಗಲಿ ಉಳಿಯಲೇ ಇಲ್ಲ. ಹಲ್ಲೆಲೂಯ. ಏನಿಲ್ಲದ್ರಿ, ಇವ್ರು ಬಿತ್ತಿರ್ತಕ್ಕಂಥ ಬೀಜ, ಅವರಿಗೆ ಬೆಳೀತಕ್ಕಂಥ ಬೆಳೆನೂ ಸಹ ಗಾಜ ಪ್ರಾಂತ. ಇವತ್ತು ಗಾಜದ ಪರಿಸ್ಥಿತಿ ಹೆಂಗದ? ಗಾಜ 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 ಗಾಜದಾಗ ನೋಡಿದ್ರೆ, ಗಾಜದಾಗ ಎಷ್ಟು ಜನರು ಯಾವ ಕಾಲ ಹಿಡಿದು ಅಂತಂದ್ರ ಅವರು ಜನರ ಮೇಲೆ ಯುದ್ಧ ಮಾಡ್ತಾರ, ಜನರಿಗೆ ಸೋಲಿಸ್ತಾರ, ಜನರ ಮೇಲೆ ಇರ್ತಕ್ಕಂಥದ್ದು ಕಸ್ಕೊಂಡು ಆನಂದ ಪಡಿತಾರ. ಈ ಗಾಜ ಪ್ರಾಂತ ಎಲ್ಲಿದ ಗೊತ್ತಾ? ಬಹಳ ಜನರಿಗೆ ಗೊತ್ತಿಲ್ಲ ಕರೆಕ್ಟ್ಗೆ. ಈ ಗಾಜದಾಗ ಇರ್ತಕ್ಕಂಥ ಇವತ್ತು ಸಾವಿರಾರು ಲಕ್ಷದ ಗಣತಿ ಜನರು ಸರಿ ಹೋಗ್ಯಾರ, ಸಾವಿರಾರು ಜನರು ಗಾಯಪಟ್ಟಾರ. ಆ ಗಾಜದ ಪರಿಸ್ಥಿತಿ ಅವಾಗ ಚಂದಿತ್ತು, ಈಗ ಹೆಂಗದ? ಗಾಜ ಅಲ್ಲ, ಇಲ್ಲಕ್ಕ ದೇವ್ರ ಸಮಯ ಕೊಡ್ತ. ಆ ಸಮಯದಾಗ ನಾವು ತಿಳ್ಕೊಂಬಲ್ ಹೋದೆವು, ನಮಗ್ ನಾವು ತಗ್ಗಿಸ್ಕೊಂಬಲ್ ಹೋದೆವು, ನಮಗ್ ನಾವು ಸರಿ ಮಾಡ್ಕೊಂಬಲ್ ಹೋದೆವು. ಶ್ರಮಗಳು ನಮಗೆ ತಪ್ಪಲ್ಲ, ಅವಮಾನಗಳು, ನಮ್ಮ ಕಷ್ಟಗಳು ನಮಗೆ ಎಂದಿಗೂ ಬಿ ತಪ್ಪತಕ್ಕಂಥದ್ದೇ ಅಲ್ಲ. ಏನ್ ತಪ್ಪದ? ತಪ್ಪದು ಅಲ್ಲ. ಆ ರೀತಿಯಾಗಿ ಗಾಜದ ಪರಿಸ್ಥಿತಿ ಹೆಂಗದ ಅಂದ್ರ ಬಹಳ ಭಯಂಕರವಾಗ್ಯದ. ಆದ್ರ ಅಲ್ಲಿರ್ತಕ್ಕಂಥ ಜನರು ಇಸ್ರಾಯೇಲ್ ಜನರಿಗೆ ಏನ್ ಮಾಡ್ಯಾರಂದ್ರ, ಅವ್ರ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆನೂ ಸಹ ಅವರು ರಾಶಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಬಳಿ ಬಂದ ಕೇಶ ಏನ್ ಮಾಡ್ತಿರಂತ, ರಾಶಿ ಆಯ್ತು, ಈಗ ನಾವು ಹೆಂಗಾರ ಥೋಡೆ ಮನೆಗಾರ ಹೋಯ್ತೀವಿ ಅಂತ ಹೇಳಿ ಕಿಶ ಅಂದ್ಕೊಂಡಿನಾಗ ಕರೆಕ್ಟ್ ಟೈಮ್ನಾಗ ಅವ್ರು ಗುಂಪಾಗಿ ಬಂದು ಇವರೆಲ್ಲರಿಗೆ ಹೊಡೆದು, ಇವರೆಲ್ಲರಿಗೆ ಅಂದಿಸಿ ರಾಶಿ ಅನಾಮತ್ ಎತ್ಕೊಂಡು ಕೇಸಿ ಗಾಜ ದೇಶದಾಗ ಹಾಯ್ಕೊಂಡು ಕೇಸಿ ಅವರು ತೃಪ್ತರಾಗಿ ಜೀವಿಸಿದರು. ಅದಕ್ಕಿಂದು ಪ್ರಯಾಸ ಪಡ್ತಿಲ್ಲ, ಅದಕ್ಕಿಂದು ಕಷ್ಟ ಪಡ್ತಿದ್ದಿಲ್ಲ, ಅದಕ್ಕಿಂದು ದೇವರಿಗೆ ಅವರು ಮೊರೆ ಇಡ್ತಿದ್ದಿಲ್ಲ. ಯಾರಾದರೂ ದೇವರಿಗೆ ಮೊರೆ ಇಡ್ತಿದ್ರು, ಯಾರಾದರೂ ಕಷ್ಟ ಪಡ್ತಿದ್ರು, ಯಾರಾದರೂ ತೃಪ್ತರಾಗಬೇಕು, ಅವರಿಗೆ ತೃಪ್ತಿ ಆಗದಪ್ಲೆ ಆಹಾರ ತೆಗೆದುಕೊಂಡು ಹೋಗಿ ಏನಂದ್ರ ಅವರು ತಿಂದು ಕೊಡ್ತಿದ್ರು. ಒಂದು ಮಾತಿನಾಗ ಹೇಳಬೇಕಾದ್ರ ಇಸ್ರಾಯೇಲ್ ದೇಶದವರಿಗೆ ಕೈ ಬಂದಿನ ತುತ್ತು ಬಾಯಿಗೆ ಬರಲಪ್ಲೆ ಆಗೋಯ್ತು. ಇವತ್ತು ನಾವು ಎಷ್ಟೋ ಮಂದಿ ಹಣ ಸಂಪಾದನ ಮಾಡ್ತಿದ್ದೇವೆ, ಕರೆಕ್ಟ್ಗೆ ಹೊತ್ತು ಮನೆಗೆ ನೋಡ್ಬೇಕಾದ್ರ ಕೈದಾಗ ಬರ್ತಾವ, ಜೇಬಿನಾಗ ಬರ್ತಾವ. 2 ಗಂಟೆದ ಬಾದ್ ನೋಡ್ಬೇಕಾದ್ರ ಜೇಬಿನಾಗ ಒಂದು ದುಡ್ಡು ರೊಕ್ಕ ಇರಲ್ಲ. ಭಿಕ್ಷಾ ಬೀಳ್ತಕ್ಕಂಥ ಪರಿಸ್ಥಿತಿ ಬರ್ತದ, ಏನಾದ್ರೂ ಕಳ್ಳಂಡಿಗೆ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತದ. ಯಾಕೆ ಗೊತ್ತಾ? ನೀತಿಗೆ ಬಿಟ್ಕೊಟ್ಟಾರ, ದೇವರಿಗೆ ಬಿಟ್ಕೊಟ್ಟಾರ. ಬಿಟ್ಕೊಟ್ಟು ಜೀವಿಸ್ತಕ್ಕಂಥ ಜನರಿಗೆ ಈ ಪರಿಸ್ಥಿತಿ ಎದುರು ಬರ್ತದ. ಈ ಪರಿಸ್ಥಿತಿ ಎದುರು ಬರಬಾರ್ದು ಅಂತಂದ್ರ ನಾವೇನು ಮಾಡ್ಬೇಕಾದ್ರೆ ಕೇವಲ ದೇವರ ಚಿತ್ತದಾನುಸಾರವಾಗಿನೇ ನಾವು ನಡಿಲಕ್ಕ ಸಿದ್ಧವಾಗಿರ್ಬೇಕು. ಮತ್ತೇನಂತ? ಆ ಶತ್ರುಗಳು ತಮ್ಮ ಕುರಿದನ ಗುಡಾರಗಳ ಸಹಿತವಾಗಿ ಮಿಡತೆಗಳಂತೆ ಗುಂಪಾಗಿ ಬಂದರು. ಅವರು ಅವರ ಒಂಟೆಗಳು ಅಸಂಖ್ಯ ಆ ಗುಂಪೆಲ್ಲ ಬಂದು ದೇಶವನ್ನು ಹಾಳು ಮಾಡುತ್ತಿತ್ತು. ಇಸ್ರಾಯೇಲರು ಮಿದ್ಯಾನನ ದೆಸೆಯಿಂದ ಬಲು ಕುಂಗಿ ಹೋಗಿ ಯೆಹೋವನಿಗೆ ಮೊರೆ ಇಟ್ಟರು. ಇಸ್ರಾಯೇಲರು ಮಿದ್ಯಾನರ ಕಾಟವನ್ನು ಸಹಿಸಲಾರದೆ ಯೆಹೋವನಿಗೆ ಮೊರೆ ಇಟ್ಟಾಗ ಆತನು ಅವರ ಬಳಿಗೆ ಬಂದು ಪ್ರವಾದಿಯನ್ನು ಕಳುಹಿಸಿದನು. ಅವನು ಬಂದು ಅವರಿಗೆ ಇಸ್ರಾಯೇಲರ ದೇವರಾದ ಯೆಹೋವನ ಮಾತನ್ನು ಕೇಳಿ, ಆತನು ಹೇಳುವುದೇನೆಂದರೆ, ನೀವು ದಾಸತ್ವದಲ್ಲಿದ್ದ ಐಗುಪ್ತ್ಯದಿಂದ ನಿಮ್ಮನ್ನು ಕರ ತಂದೇನು. ಐಗುಪ್ತ್ಯರಿಂದ ನಿಮ್ಮನ್ನು ಬಿಡಿಸಿದಲ್ಲದೆ ಬೇರೆ ಎಲ್ಲ ಬಾಧಕರಿಂದಲೂ ನಿಮ್ಮನ್ನು ಬಿಡಿಸಿ ಅವರನ್ನು ನಿಮ್ಮೆದುರಿನಿಂದ ಅಡ್ಡಿಬಿಟ್ಟು ಅವರ ದೇಶವನ್ನು ನಿಮಗೆ ಕೊಟ್ಟೆನು. ಏನು ಮಾಡ್ಯಾರಂತ್ರಿ? ದೇಶದಿಂದ ಏನಂತಂದ್ರ ಜನರಿಗೆ ತಗೊಂಡು ಹೋಗ್ತಾರ. ರಾಜ್ಯದೊಳಗೆ ಏನಂತಂದ್ರ ಸಿಂಹಾರಿಸಿ ಬಿಡ್ತಾರ. ಅವ್ರು ಬಲಿಗೆ ಬರೋದಪ್ಪಲೆ ಭಯ ಪಟ್ಟು ದೂರದಿಂದ ಓಡಿ ಹೋಗಪ್ಪಲೆ ದೇವರು ಮಾಡ್ಯಾರ. ಕರೆಕ್ಟ್ಗೆ ಅವ್ರು ಏನ್ ಅನ್ಕೊಂಡ್ರ, ನಾವು ಸಾಮರ್ಥ್ಯರಾಗಿದ್ದೆವು, ನಾವು ಶಕ್ತಿಮಂತರಾಗಿದ್ದೆವು, ನಮಗೆ ಜ್ಞಾನ ಇದ, ನಮಗೆ ಧೈರ್ಯ ಅದ ಅಂದ್ಕೊಂಡಾರ. ಅಂದ್ಕೊಟ್ಟು ಏನ್ ಮಾಡ್ಯಾರ ಗೊತ್ತಾ? ಸಹಾಯ ಮಾಡ್ತಕ್ಕಂಥ ದೇವರಿಗೆ, ಕಾಪಾಡ್ತಕ್ಕಂಥ ದೇವರಿಗೆ, ಅದ್ಭುತವಾಗಿ ನಡೆಸ್ತಕ್ಕಂಥ ದೇವರಿಗೆ ಸಂಪೂರ್ಣವಾಗಿ ಮರೆತು ಹೋಗ್ಯಾರ. ದೇವರಿಗೆ ಬಿಟ್ಟು ಕೊಟ್ಟಾರ. ಬಿಟ್ಟು ಕೊಟ್ಟಿನಾಗ ಇವರಿಗೆ ಸುಮಾರು ಎಷ್ಟು ವರ್ಷ ಬಂದ್ರಿ?
ಸುಮಾರು 7 ವರ್ಷ ಸಮಸ್ಯೆಯಾಗಿದ್ದಾರೆ. ಅವರಿಗೆ ಸುಖ ಇಲ್ಲ, ಅವರಿಗೆ ಶಾಂತಿ ಇಲ್ಲ, ಅವರಿಗೆ ಹೊಟ್ಟೆ ತುಂಬಲಿಲ್ಲ, ಮಕ್ಕಳು ಮರುಗಳೆಲ್ಲ ಕಷ್ಟದಾಗ ಈ ರೀತಿಯಾಗಿ ಜೀವಿಸ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ನೋಡಬೇಕಾದ್ರ ತಿರುಗಿ ಏನಂದ್ರ ಒಬ್ಬ ಪ್ರವಾದಿ ಏನಂದ್ರ ದೇವ್ರು ಮಾತಾಡ್ಯಾರ. ಆ ಪ್ರವಾದಿ ಅವ್ರ ಮಧ್ಯದಾಗ ಹೋಗ್ಯಾರ. ಅವ್ರಿಗೆ ಹೋಗಿ ಹೇಳಿನಾಗ ಅವಾಗ ಎಲ್ಲರೂ ಏನ್ ಮಾಡ್ತಾರಂತ, ಎಲ್ಲರೂ ನಮ್ಮ ಬಲೆ ಕುಂತು ದೇವ್ರೇ ನಮಗ್ ಕ್ಷಮಿಸಪ್ಪ, ದೇವ್ರೇ ನಮಗ್ ರಕ್ಷಿಸಪ್ಪ, ನಮಗ್ ಕನಿಕರಿಸು, ನಮ್ಮ ಕುಟುಂಬ ನೋಡು, ನಮ್ಮ ಪರಿಸ್ಥಿತಿ ನೋಡು, ನಮ್ಮ ಮಕ್ಕಳು ಸ್ಥಿತಿಗತಿ ನೋಡು ದೇವ ಅಂತ ಹೇಳಿ ದೇವರಿಗೆ ಪ್ರಾರ್ಥನಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಪ್ರಾರ್ಥನಾ ಏನ್ ಮಾಡಿರಂತ ದೇವರು ಕೇಳ್ಕಸಿ ಏನ್ ಮಾಡ್ತಾರಂತ, ಯೆಹೋವನೆಂಬ ನಾನೇ ನಿಮ್ಮ ದೇವರಾಗಿದ್ದೇನೆಂದು ನೀವು ಅಮೋನಿಯರ ಮಧ್ಯದಲ್ಲಿ ವಾಸಿಸುವಾಗ ಅವರ ದೇವತೆಗಳನ್ನು ಪೂಜಿಸಬಾರದೆಂದು ಹೇಳಿದೆನು, ಆದರೆ ನೀವು ನನ್ನ ಮಾತನ್ನು ಕೇಳಲಿಲ್ಲ ಎಂಬುದೇ ಅಂದನು. ಇವೆಲ್ಲ ಸಮಸ್ಯೆಗಳು ಯಾಕೆ ಬಂದವು ಅಂದ್ರ ದೇವ್ರ ಮಾತು ಕೇಳಿಲ್ಲ. ಈಗ ಎಷ್ಟೋ ಮಂದಿ ದೇವ್ರ ವಾಕ್ಯ ಹೇಳ್ತಾರ, ಎಲ್ಲ ಮಾಡ್ತಾರ, ಖರೆ ಮನೆಗಳಿಗೆ ಜಪ ಮಾಡಕ್ ಹೋದ್ರು ಮಾತ್ರ ಅವ್ರಿಗೆ ನೋಡ್ತಕ್ಕಂಥ ದೃಷ್ಟಿ ಹೆಂಗಿರ್ತದ ಅಂತಂದ್ರ ಬಹಳ ಅಲ್ಪ ವ್ಯಕ್ತಿ ಅಂದ್ರ ಭಿಕಾರಿಗಳಿಗೆ ನೋಡಿ ನಪ್ಪಲೆ ನೋಡ್ತಾರೆ. ಕೆಲವು ಬಂದರು ಭಿಕಾರಿ ಅಂತ ಅವ್ರ ಮನೆಗೆ ಯಾವಾಗ ಹೋಗ್ತಾರಂದ್ರ ದೇವರು ಹೋಗಂದ್ರೆ ಹೋಗ್ತಾರ. ಅವ್ರ ಕಡೆಯಿಂದ ಏನೋ ತಗೋಬೇಕಂತೇಳಿ ಹೋಗಲ್ಲ, ಅವ್ರ ಕಡೆಯಿಂದ ಜಪ ಮಾಡ್ಬೇಕಂತೇಳಿ ಹೋಗ್ತಾರ. ಯಾವಾಗಾದ್ರ ದೇವರು ಆ ಪ್ರವಾದಿಗೆ ಈ ಜನರ ಮಧ್ಯದಲ್ಲಿ ಕಳಿಸ್ಕೊಟ್ಟರು. ಆ ಮನುಷ್ಯರ ಮಾತು, ಆ ಪ್ರವಾದಿ ಮಾತು ಅವ್ರು ಕೇಳಲತ್ತಲೆ ಇದ್ದಿನಾಗ ಮಾತ್ರ ಅವ್ರ ಅನೇಕ ಶ್ರಮಗಳಿಗೆ ಗುರಿಯಾಗ್ಯಾರ. ಏನು ಗುರಿಯಾಗಿಲ್ಲ? ಕೇಳಿದ್ರೆ ಯಾಕೆ ಹೇಳ್ತಿತ್ತು? ಕೇಳೋದು ಕಳಿದೆಯಲ್ಲ, ಇವೆಲ್ಲ ಸಮಸ್ಯೆಗಳು ಬರೋದು ಅದಕ್ಕೆ ಹೇಳಿದೆ ಅನ್ನೋದು. ಆಮೇಲೆ ಯೆಹೋವನ ದೂತನು ಬಂದು ಒಫ್ರಿಯದಲ್ಲಿದ್ದ ಏಕ ವೃಕ್ಷದ ಅಡಿಯಲ್ಲಿ ಕೂತುಕೊಂಡನು. ಅದು ಅಬಿಯ ಜೇರನ ಗೋತ್ರದವನಾದ ಯೋವಾಷನಾಗಿತ್ತು. ಅವನ ಮಗನಾದ ಗಿದೋನನು ಮಿದ್ಯಾನರಿಗೆ ಗೊತ್ತಾಗದ ಹಾಗೆ ಅಲ್ಲಿನ ದ್ರಾಕ್ಷೆಯ ಅಲೆಯ ಮರೆಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು. ಚಪ್ಪಲ ಕಟ್ಟರೆ ಒಂದ್ಸಲ ಎಲ್ಲಿ ಹೋಗಿ ಮಾಡ್ತಾನಂತ ದ್ರಾಕ್ಷ ಹಣ್ಣಿನ ತೋಟ ಅದ. ಆ ದ್ರಾಕ್ಷ ಹಣ್ಣಿನ ತೋಟದಾಗ ಬಯಲಾಗಿದ್ದಂತ ಗೋಧಿ ಕೊಯ್ಕೊಂಡು ಹೋಗಿ ಆ ತೋಟದಾಗ ಹೋಗಿ ಅದು ಗೋಧಿ ಪಡೆದು ರಾಶಿ ಮಾಡಿಕೊಂಡು ತನ್ನ ಮನೆಗೆ ಬೈಲತ್ತವ. ಯಾಕೆ ಗೊತ್ತಾ? ತನ್ನ ತಾಯಿ ತಂದೆ ತನ್ನ ಹೆಂಡ್ರು ಮಕ್ಕಳು ಅಂದ್ರ ಅದು ಬಹಳ ಇಷ್ಟ. ಅವ್ರ ಉಪವಾಸ ಇದ್ರು ಅವ್ರಿಗೆ ಸಹಿಸ್ಲಕ್ ಆಗಲ್ಲ. ನನಗೂ ತಾನು ಅಂದ್ಕೊಂಡನೇನೋ ನಾವು ಯಾತಕ್ಕೆ ಬರ್ಲಂತವ್ರು, ನಮ್ಮ ಜನರಿಗೆ ಯಾತಕ್ಕೆ ಬರ್ಲಂತವ್ರು ಅಂತ ಕಿಸಿ ಎಲ್ಲರೂ ಏನ್ ಮಾಡ್ತಾರ, ರುಬ್ಬಾಬಳಿಂದ ಹೋಗಸಿ ಬಯಲಾಡ್ಯಾಗ ರಾಶಿ ಮಾಡ್ತಾರ. ಬಯಲಾಡ್ಯಾಗ ರಾಶಿ ಮಾಡಿ ತನ್ನ ಮನೆಗೆ ತಗೊಂಡು ಬರ್ಬೇಕಲ್ತಾರ. ಯಾಕೆ ಆ ರಾಶಿಗಳು ಯಾರು ಇರತ್ತಾರ ಅಂದ್ರ ಈ ಬೇರೆ ಜನರು ಬಂದ್ ಕಸಿ ಅಂದ್ರ ಆ ರಾಶಿ ಬಯಲಿಂದು ಕಸ್ಕೊಂಡು ಹೋಗ್ತಾರ. ಈ ಗಿದೋನ್ ಮಾತ್ರ ತೋಟದಾಗ ರಾಶಿ ಮಾಡಿಕೊಂಡು ಅವರಿಗೆ ಗೊತ್ತಾಗಲ್ಲ ಹಾಗೆ ಎಲ್ಲ ಗೋಧಿ ತನ್ನ ಮನೆಗೆ ತಗೊಂಡು ಹೋಗ್ತಾನ. ಅಂದ್ರೆ ಇವ ಮಾಮೂಲಿ ಮನುಷ್ಯ ಅಲ್ಲ. ಏನು ಮಾಮೂಲಿ ಮನುಷ್ಯ? ಇನ್ನೊಬ್ಬಲ್ಲಿ ಜ್ಞಾನ ಅದ, ಇನ್ನೊಬ್ರು ಒಳ್ಳೆ ಸಾಮರ್ಥ್ಯ ಅದ ಅಂತ ಹೇಳಿಸಿ ಅಲ್ಲಿ ಆ ದೂತ ಬಂದ ಕಸಿ ಅಂತಂದ್ರ ಅದು ನೋಡಿ ಮಾತಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನಾಗಿದೆ ಅಂತ ಗಿದೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ ಪರಾಕ್ರಮಶಾಲಿಯೇ ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು. ಹಲ್ಲೆಲೂಯಾ. ಏನ್ ಗೊತ್ತನ್ರಿ ಗಿದೋನಿಗೆ? ಏನ್ ಗೊತ್ತನ? ಪರಾಕ್ರಮಶಾಲಿಯೇ, ಬಲಿಷ್ಠನಾಗಿರ್ತಕ್ಕಂಥ ವ್ಯಕ್ತಿ, ಧೈರ್ಯವುಳ್ಳವಾಗಿರ್ತಕ್ಕಂಥ ವ್ಯಕ್ತಿ, ನಿನ್ನ ಕುಟುಂಬಕ್ಕೆ ನೀ ಕಾಪಾಡ್ಕೊಂಬ ವ್ಯಕ್ತಿಯಾಗಿದೆ. ನೀನೇ ಒಳ್ಳೆ ಕುರುಬ, ನಿನ್ನೆ ಒಳ್ಳೆ ಕೌಲಿ ಮಾಡೋ ವ್ಯಕ್ತಿ ಅಂತ ಚಂದ್ರ ದೇವದೂತ ಬಂದ ಕಸಿ ಏನಲ್ತಾನ? ಪರಾಕ್ರಮಶಾಲಿ. ಆ ಪರಾಕ್ರಮದಿಂದ ಏನ್ ಮಾಡ್ತಾನಂದ್ರ ತನ್ನ
ಕುಟುಂಬಕ್ಕೆ ರಕ್ಷಿಸ್ಕೊಳಕ ಯಾವರಿಗೆ ಭಯ ಪಡದ ಹಾಗೆ ದ್ರಾಕ್ಷ ತೋಟದಲ್ಲಿ ಹೋಗಿ ಗೋಧಿ ರಾಶಿ ಮಾಡಿಕೊಂಡು ತುಂಬಿಕೊಂಡು ಮನೆಗೆ ಹತ್ರ ದೇವರಿಗೆ ಬಹಳ ಇಷ್ಟವಾಗಿನ ದೇವರ ಆತಗೆ ಬೆಚ್ಚಿಗೆ ಆಗಿನ ದೇವದೂತಗೆ ಕಳಿಸಿ ಏನ್ ಹೇಳ್ತಾನೆ ಇಲ್ಲಿ ನೋಡ್ರಿ. ಆಗ ಗಿದೋನನು ಅವನಿಗೆ, ಸ್ವಾಮಿ ಯೆಹೋವನು ನಮ್ಮ ಸಂಗಡ ಇದ್ದರೆ ನಮಗೆ ಇದನ್ನೆಲ್ಲ ಯಾಕೆ ಸಂಭವಿಸಿತು? ನಮ್ಮ ಹಿರಿಯರು ಯೆಹೋವನು ಅದ್ಭುತಗಳನ್ನು ನಡೆಸಿ ತಮ್ಮನ್ನು ಐಗುಪ್ತ್ಯದಿಂದ ಬಿಡಿಸಿದನೆಂಬುದಾಗಿ ವಿವರಿಸುತ್ತಿದ್ದರು. ಅಂಥ ಅದ್ಭುತಗಳು ಈಗೆಲ್ಲಿವೆ? ಆತನು ನಮ್ಮನ್ನು ತಿರಸ್ಕರಿಸಿ ಮಿದ್ಯಾನರ ಕೈಗೆ ಒಪ್ಪಿಸಿ ಬಿಟ್ಟಿದ್ದಾನಲ್ಲ ಅನ್ನಲು, ಯೆಹೋವನು ಅವನನ್ನು ಚೆನ್ನಾಗಿ ನೋಡಿ, ನಾನು ನಿನ್ನನ್ನು ಕಳುಹಿಸುತ್ತೇನೆ, ಹೋಗು, ಈ ನಿನ್ನ ಬಲದಿಂದ ಇಸ್ರಾಯೇಲರನ್ನು ಮಿದ್ಯಾನರಿಂದ ಬಿಡಿಸು ಎಂದು. ಹಲ್ಲೆಲೂಯಾ. ಇದಿದೇವ ಇವತ್ತು ನಾವು ದೇವ್ರ ಮಾತು ಕೇಳ್ತಕ್ಕಂಥವ್ರು, ದೇವರಿಗೆ ಇಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ನಡೀತಕ್ಕಂಥ ಜನ ನಾವು ಇದ್ದಿದ್ದೇವ. ಒಂದು ವೇಳೆ ಇದ್ದಿನ ಮಾತ್ರ ದೇವರ ಹತ್ರ ನಾನು ನಿಮಗೆ ಎಂದಿಗೂ ಕೈ ಬಿಡಲ್ಲ, ನಾನು ನಿಮಗೆ ಎಂದಿಗೂ ಅನಾಥರಾಗಿ ಬಿಡಲ್ಲ. ಯಾವಾಗ ಭೀ ನಾನು ನಿಮ್ಮ ಸಂಗತಿ ಇರ್ತೇನೆ, ನಿಮ್ಮ ಅವಸರಗಳನ್ನ ತೀರಿಸ್ತೀನಿ ಹೇಳ್ತಾರೆ ದೇವರು. ಆದ್ರೆ ಕುಗ್ಗಿ ಹೋಗಿರ್ತಕ್ಕಂಥ ಈ ಜನರ ವಿಷಯದಲ್ಲಿ ದೇವದೂತ ಬಂಕಶಿ ಆತ ಮಾತಾಡಿನಾಗ ಏನಂತಾನಂತ, ಆಗ ಗಿದೋನನು ಆತನನ್ನು, ಸ್ವಾಮಿ, ನಾನು ಇಸ್ರಾಯೇಲನ್ನು ರಕ್ಷಿಸುವುದು ಹೇಗೆ? ಮನಸ್ಸೆಯ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದದು ಮತ್ತು ಕನಿಷ್ಠವಾದದು. ನಾ ಎಷ್ಟರವ ದೇವ್ರೆ, ಎಂತೆಂತ ಜನರೇ ಇವ್ರ ಮುಂದೆ ಸೋತು ಹೋಗತ್ತಾರ, ನಾ ಯಾತಕ್ಕೆ ಬರ್ತೇನೆ ದೇವ್ರೆ? ನನ್ನ ಮನೆ ಎಷ್ಟದ್ದು, ನನ್ನ ಕುಲ ಎಷ್ಟದ್ದು, ನಾ ಎಷ್ಟ್ರವ, ನನಗೆ ಯೋಗ್ಯತೆ ಇಲ್ಲ ಅಂತ ದೇವ್ರ ಮುಂದೆ ತನಗೂ ತಾನು ಎಷ್ಟೋ ಹೆಚ್ಚಾಗಿ ತಗ್ಗಿಸಿಕೊಂಡು ಮಾತಾಡ್ತಾನೆ. ಕರೆಕ್ಟ್ಗೆ ಅವನು ಒಳಗಿರ್ತಕ್ಕಂಥ ಧೈರ್ಯ, ಅವನಿಗಿರ್ತಕ್ಕಂಥ ಜ್ಞಾನ ದೇವ್ರು ನೋಡಿ ಕೇಸಿ ಆತಗೆ ಮೆಚ್ಚುಗೆಯಾಗಿ, ನೀ ಇಸ್ರಾಯೇಲ್ ಜನರಿಗೆ ಬಿಡಿಸ್ತಿ ಅಂತ ಹೇಳ್ಕೇಶಂದ್ರ ದೇವ್ರು ಹೇಳ್ತಾರ, ನಾನು ನಿನ್ನ ಸಂಗತಿ ಇರ್ತೇನೆ ಅಂತ ಕೇಶಂದ್ರ ದೇವ್ರು ಹೇಳ್ತಾರ. ಆ ಸಂದರ್ಭದಲ್ಲಿ ನಿಜವಾಗ್ಲೂ ಇದನಿಗೆ ಎಷ್ಟು ಆನಂದವಾಗಿದೋ ಗೊತ್ತಿಲ್ಲ. ಕಂಟಿನ್ಯೂ ಮಾಡಿ. ಯೆಹೋವನು ಅವನಿಗೆ, ನಾನು ನಿನ್ನ ಸಂಗಡ ಇರುವುದರಿಂದ ನೀನು ಮಿದ್ಯಾನ್ಯರೆಲ್ಲರನ್ನು ಒಬ್ಬ ಮನುಷ್ಯನನ್ನು ಎಂಬಂತೆ ಸಂಹರಿಸಿ ಬಿಡುವಿ ಅಂದನು. ಅವನು ಆತನಿಗೆ, ಸ್ವಾಮಿ, ದಯವಿರಲಿ, ನನ್ನೊಂದಿಗೆ ಮಾತಾಡುತ್ತಿರುವ ತಾವು ಸ್ವಾಮಿಯವರೇ ಆಗಿದ್ದೀರೆಂಬುದಕ್ಕೆ ನನಗೊಂದು ಗುರುತನ್ನು ಅನುಗ್ರಹಿಸಬೇಕು. ನಾನು ಹೋಗಿ ತಮಗೆ ಕಾಣಿಕೆಯನ್ನು ತೆಗೆದುಕೊಂಡು ಬರುವವರೆಗೆ ತಾವು ಈ ಸ್ಥಳವನ್ನು ಬಿಡಬಾರದು ಎಂದು ವಿನಯಿಸಲು ಆತನು, ನೀನು ತಿರುಗಿ ಬರುವವರೆಗೆ ನಾನು ಇಲ್ಲೇ ಇರುವೆನು ಅಂದನು. ಗಿದೋನನು ಮನೆಗೆ ಹೋಗಿ ಒಂದು ಆಡಿನ ಮರಿಯನ್ನು ಪಕ್ಕ ಮಾಡಿ ಒಂದು ಏಫಾ ಹಿಟ್ಟಿನಿಂದ ಹುಳಿ ಇಲ್ಲದ ರೊಟ್ಟಿಗಳನ್ನು ಸುಟ್ಟು ಮಾಂಸವನ್ನು ಪುಟ್ಟಿಯಲ್ಲಿಟ್ಟು ಅದರ ರಸವನ್ನು ಬಟ್ಟಲಿನಲ್ಲಿ ಹೊಯ್ದು ಎಲ್ಲವನ್ನು ಎಲ್ಲ ಮರದ ಕೆಳಗೆ ಆತನ ಮುಂದೆ ತಂದಿಟ್ಟನು. ಆಗ ದೇವದೂತನು ಅವನಿಗೆ, ಮಾಂಸವನ್ನು ರೊಟ್ಟಿಗಳನ್ನು ಆ ಬಂಡೆಯ ಮೇಲಿಟ್ಟು ರಸವನ್ನು ಹೊಯ್ಯಿ ಅನ್ನಲು ಅವನು ಹಾಗೆಯೇ ಮಾಡಿದನು. ಅನಂತರ ಯೆಹೋವನ ದೂತನು ತನ್ನ ಕೈಕೋಲನ್ನು ಚಾಚಿ ಅದರ ತುದಿಯನ್ನು ಆ ರೊಟ್ಟಿಗಳಿಗೂ ಮಾಂಸಕ್ಕೂ ಮುಟ್ಟಿಸಲು ಬಂಡೆಯಿಂದ ಬೆಂಕಿ ಒಂದು ಅವೆರಡನ್ನು ದಹಿಸಿ ಬಿಟ್ಟಿತು. ಯೆಹೋವನ ದೂತನು ದೃಷ್ಟನಾದನು. ಆತನು ಯೆಹೋವನ ದೂತನೆಂದು ಗಿದೋನನು ತಿಳಿದು ಭಯಪಟ್ಟು, ಅಯ್ಯೋ ಕರ್ತನೇ, ಯೆಹೋವನ ದೂತನನ್ನು ಮುಖಾಮುಖಿಯಾಗಿ ನೋಡಿ ಬಿಟ್ಟೆನಲ್ಲ ಎಂದು ಕೂಗಿದನು. ಆದರೆ ಯೆಹೋವನು ಅವನಿಗೆ, ಸಮಾಧಾನದಿಂದಿರು, ಹೆದರಬೇಡ, ನೀನು ಸಾಯುವುದಿಲ್ಲ. ದೇವರಿಗಾಗಲಿ ದೇವದೂತರಿಗಾಗಲಿ ಮನುಷ್ಯರು ನೋಡಿದ್ರ ಮನುಷ್ಯರಿಗೆ ಬದುಕ್ತಕ್ಕಂಥ ಯೋಗ್ಯತೆ ಇರೋದು ಗೊತ್ತಾ? ದೇವದೂತರಿಗೆ ನೋಡಿದ್ರೆ ಮನುಷ್ಯರಿಗೆ ಬದುಕ್ಲಕ್ಕಾಗಲ್ಲ ಅಂತ. ಈ ಮಾತು ನಿಜವಾಗಲು ನನಗೆ ನೀನು ನೋಡಿದ ಕರೆಗೆ ನೀ ಧೈರ್ಯವಾಗಿರು. ಯಾಕೆ ಗೊತ್ತಾ?
ಯಾರ ಒಳಗೆ ಪಾಪ ಇರ್ತದೋ, ಯಾರ ಕಪಾಟಿಗಳು ಇರ್ತಾರೋ, ಯಾರು ದ್ರೋಹಿಗಳು ಇರ್ತಾರೋ ಅವ್ರು ಮಾತ್ರ ಸಾಯ್ತಾರ ಅಲ್ಲ, ಅವ್ರು ಮಾತ್ರ ಸಾಯ್ತಾರ. ನೀ ಮಾತ್ರ ಸಾಯಲಿ, ನೀ ಧೈರ್ಯವಾಗಿ ಇರುವಂತೆ ಚಂದ್ರ ಹೇಳುವಾಗ ನಿಜವಾಗ್ಲೂ ಗಿದೋನು ದೇವರ ಸನ್ನಿಧಿಯಲ್ಲಿ ದೇವರಿಗೆ ಕಾಣಿಕೆ ಸಮರ್ಪಣೆ ಮಾಡಿದ, ದೇವರಿಗೆ ಕುರಿ ಅರ್ಪಣೆ ಮಾಡಿದ, ಹೋರಿ ಅರ್ಪಣೆ ಮಾಡಿದ, ದೇವರಿಗೆ ಕೃತಜ್ಞತೆ ಹೇಳಿದ. ದೇವರು ಬೆಂಕಿ ಬಂದು ಎಲ್ಲ ದಹಿಸಿ ಬಿಟ್ಟಿದ್ದ. ಇದು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಖಂಡಿತವಾದ ಆಶೀರ್ವಾದಗಳು ಬರಬೇಕಾದ್ರ ಅದಕ್ಕೆ ನಾವು ಯೋಗ್ಯರಾಗಿರ್ಬೇಕು. ಯಾವಾಗ ನಮಗೆ ಯೋಗ್ಯತೆ ಕೊಡ್ತಾರಂದ್ರ, ಯಾವಾಗ ನಾವು ಆತನ ಚಿತ್ತದ ಅನುಸಾರವಾಗಿ ನಡೀತೀವೋ ಅವಾಗ ಮಾತ್ರ ದೇವರು ಆ ಯೋಗ್ಯತೆ ಕೊಡ್ತಾರ. ಹಲ್ಲೆಲೂಯಾ. ಪಾಪದಾಗ ಸಾಯ್ಬೇಕು ಅಲ್ಲ, ತಿರುಗಿ ಜಯ ಹೊಂದಲಾಕ ನಮ್ಮಿಂದು ಯಾರಿಗೆ ಭೀ ಆಗಲ್ಲ. ಅದಕ್ಕಂದೆ ನನ್ನ ಕುಟುಂಬಕ್ಕೆ ಕಾಪಾಡಲಪ್ಲೆ, ನಾ ಬಲಹೀನನಾಗಲ್ಲಪ್ಲೆ, ನಾ ದ್ರೋಹಿ ಆಗಲ್ಲಪ್ಲೆ, ನಾ ಶಪಿಸಲ್ಪಡುವಂತ ವ್ಯಕ್ತಿ ಆಗಲ್ಲಪ್ಲೆ, ನನ್ನ ಕುಟುಂಬಕ್ಕೆ ನಾ ಹೆಂಗ್ ಬಿ ಕಾಪಾಡ್ಕೋಬೇಕು ಎಂಬ ಉದ್ದೇಶವೆಂದು ಆ ರೀತಿಯಾಗಿ ಮಾಡಿದಾಗ ಆ ಆದರ್ಶಗಳು ದೇವರಿಗೆ ಬಹಳ ಇಷ್ಟವಾಗ್ಯವ. ಅದು ಮೆಚ್ಚುಗೆಯಾಗಿ ದೇವರು ಏನ್ ಮಾಡ್ಯಾರ ಅಂತಂದ್ರ, ನಿನ್ನ ಕುಟುಂಬಕ್ಕೆ ಇರೋ ಮಾರಾಯ ಇಸ್ರಾಯೇಲ ಜನರಿಗೆ ನೀ ಕಾಪಾಡುವಂತ ಕೆಲಸಂದ್ರೆ ಹೇಳೋರು. ಹಲ್ಲೆಲೂಯಾ. ಜೋರಾಗಿ ಚಪ್ಪಾಳೆ ತಟ್ಟಾರೆ, ಜೋರಾಗಿ. ಜನರು ದೇವರಿಗೆ ಇಷ್ಟವುಳ್ಳವರಾಗ್ಯಾರ. ಹಲ್ಲೆಲೂಯಾ. ಅದಕ್ಕಂದ್ರೆ ಈ ರೀತಿಯಾಗಿ ನಾವು ದೇವರ ವಾಕ್ಯದಾಗ ನಾವು ಧ್ಯಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಖಂಡಿತವಾಗಿ